ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರು ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮಾರ್ಚ್ ತಿಂಗಳು ಕಂಪ್ಲೀಟ್ ಆಗ್ಲಿಕ್ಕೆ ಬಂತು. ಇನ್ನೂ ಕೂಡ ಬಹಳಷ್ಟು ಪಿಂಚಣಿದಾರರ ಖಾತೆಗಳಿಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಜಮಾವಣೆ ಆಗುವುದು ಬಾಕಿ ಉಳಿದಿದೆ ಸ್ನೇಹಿತರೆ. ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಿನ್ನೆ ಹಣ ಜಮಾ ಆಗಿದೆ, ಆದ್ರೆ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಎಲ್ಲರಿಗೂ ಪಿಂಚಣಿ ಹಣ ಜಮಾವಣೆ ಆಗಿಲ್ಲ. ಅನೇಕ ಕಮೆಂಟ್ಗಳು ಕೂಡ ನಿನ್ನೆ ಹಣ ಜಮಾ ಆಗಿಲ್ಲ ನಮಗೆ ಅಂತ ಹೇಳಿ ಕಮೆಂಟ್ಗಳು ಬರ್ತಾ ಇದಾವೆ ಅನೇಕ ಜಿಲ್ಲೆಗಳ ವತಿಯಿಂದ. ಅದರಲ್ಲಿ ಸುಮಾರು ಒಂದು 3-4 ಜಿಲ್ಲೆಗಳ ವತಿಯಿಂದ ಏನು ಕಮೆಂಟ್ಗಳು ಬಂದಿದ್ದಾವೆ, ನಿನ್ನೆ ನಮಗೆ ಹಣ ಜಮಾ ಆಗಿದೆ ಅಂತ ಹೇಳಿ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನಿನ್ನೆ ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮಾ ಆಗಿದೆ, ಯಾವ ಪಿಂಚಣಿ ಹಣ ಜಮಾ ಆಗಿದೆ, ಅದ್ರ ಬಗ್ಗೆ ತಮಗೆ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ. ಯಾಕಂತ ಹೇಳಿದ್ರೆ ಈಗ ಮುಂದೆ 2-3 ದಿನಗಳಲ್ಲಿ ರಜೆ ಕೂಡ ಬರ್ತಾ ಇದ್ದೇವೆ. ಅಫಿಷಿಯಲ್ ಆಗಿ ಬ್ಯಾಂಕ್ ಹಾಲಿಡೇಸ್ ಗಳು ಕೂಡ ಬರ್ತಾ ಇರುವಂತಹ ಕಾರಣಕ್ಕಾಗಿ ಪಿಂಚಣಿ ಹಣ ಜಮಾ ಮಾಡಿದ್ರೆ ಇವತ್ತೇ ಪಿಂಚಣಿ ಹಣ ಇವತ್ತು ಮತ್ತು ನಾಳೆ ಒಳಗಾಗಿ ಪಿಂಚಣಿ ಹಣವನ್ನ ಜಮಾ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಈ ಮಾರ್ಚ್ ತಿಂಗಳ ಹಣ ಜಮಾ ಆಗದೆ ಪೆಂಡಿಂಗ್ ಉಳಿಯುವಂತಹ ಸಾಧ್ಯತೆಗಳಾಗ್ಬಿಡ್ತವೆ. ಸೊ ಆ ಕಾರಣಕ್ಕಾಗಿ ಹಾಗಾದ್ರೆ ಇವತ್ತು ಪಿಂಚಣಿ ಹಣ ಜಮಾ ಆಗ್ಬೋದಾ, ಅದ್ರ ಬಗ್ಗೆ ಕೂಡ ತಮಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬ ಪಿಂಚಣಿದಾರರು ಕೂಡ ಪ್ರತಿದಿನನೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ಮ್ಯಾಕ್ಸಿಮಮ್ ಆಗಿ ಪಿಂಚಣಿ ಹಣ ಆಯಾ ತಿಂಗಳು 15ನೇ ತಾರೀಕಿನ ಒಳಗಾಗಿ ಜಮಾ ಆಗ್ಬಿಡ್ತಿತ್ತು. ಬಟ್ ಈ ಬಾರಿ ಪಿಂಚಣಿ ಹಣ ತಡವಾಗಿದೆ. ಪಿಂಚಣಿ ಹಣ ಕೆಲವೊಬ್ಬರಿಗೆ ಜಮಾ ಆದ್ರೆ ಬಹಳಷ್ಟು ಪ್ರಮಾಣದಲ್ಲಿ ಇನ್ನೂ ಕೂಡ ಬಹಳಷ್ಟು ಫಲಾನುಭವಿಗಳು ವಿಶೇಷವಾಗಿ ಅಂಗವಿಕಲರ ಪಿಂಚಣಿ ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲ. ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ಯೋಜನೆಯ ಪಿಂಚಣಿ ಹಣ ಕೆಲವೊಬ್ಬರಿಗೆ ಜಮಾ ಆಗಿದೆ, ಅದರಲ್ಲೂ ಕೂಡ ಕೆಲವೊಂದಿಷ್ಟು ಪೆಂಡಿಂಗ್ ಉಳಿದಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ ನಿನ್ನೆ ಕೂಡ ನಾನು ತಮಗೆ ಪ್ರೂಫ್ ಕೂಡ ಕಳಿಸ್ಕೊಟ್ಟಿದ್ದೆ ಪಿಂಚಣಿ ಹಣ ಜಮಾ ಆಗಿರೋ ಬಗ್ಗೆ. ಏನು ಈಗಾಗಲೇ ಈ DBT ಕರ್ನಾಟಕ ಏನು ಆ್ಯಪ್ ಇದೆಯಾ, ಸೊ ಅದರಲ್ಲಿ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿತ್ತು. ಅದ್ರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಟ್ಟಿದ್ದೆ. ನಿನ್ನೆನೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳ ವತಿಯಿಂದ ಕಮೆಂಟ್ಗಳು ಕೂಡ ಬಂದಿದ್ದಾವೆ ಸ್ನೇಹಿತರೆ, ನಮಗೆ ಹಣ ಜಮಾ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ರೆ. ಬಟ್ ಸುಮಾರು ಒಂದು 3-4 ಜಿಲ್ಲೆಗಳ ವತಿಯಿಂದ ಅಷ್ಟೇ ಕಮೆಂಟ್ಗಳು ಬಂದಿದ್ದಾವೆ. ಇನ್ನಿತರೆ ಬಹಳಷ್ಟು ಜಿಲ್ಲೆಗಳಲ್ಲಿ ಹಣ ಜಮಾ ಆಗಿಲ್ಲ. ಬೆಂಗಳೂರು ನಗರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು, ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು. ಸೊ ಈ ರೀತಿ ಬಹಳಷ್ಟು ಜಿಲ್ಲೆಗಳಲ್ಲಿ ಹಣ ಇನ್ನೂ ಕೂಡ ಪೆಂಡಿಂಗ್ ಉಳಿದಿದೆ. ಸೊ ಹಾಗಾದ್ರೆ ಯಾಕೆ ಹಣ ಡಿಲೇ ಆಗಿದೆ, ಅದರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಪಿಂಚಣಿ ಹಣ ಪ್ರತಿ ಬಾರಿನೂ ಕೂಡ ಸರಿಯಾದ ಸಮಯಕ್ಕೆ ಪಿಂಚಣಿ ಹಣ ಜಮಾ ಆಗ್ತಾ ಇತ್ತು. ಈ ಬಾರಿ ಮಾರ್ಚ್ ತಿಂಗಳಿನಲ್ಲಿ ಮಾರ್ಚ್ 13ನೇ ತಾರೀಕಿಗೆ ಪಿಂಚಣಿ ಹಣ ಸಂಧ್ಯಾ ಸುರಕ್ಷಾ ಹಾಗೂ ವೃದ್ಧಾಪ್ಯ ಯೋಜನೆ ಹಾಗೂ ವಿಧವಾ ಪಿಂಚಣಿ ಹಣ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳ ಖಾತೆಗಳಿಗೆ ಕ್ರೆಡಿಟ್ ಆಗಿತ್ತು. ನಂತರ ಸುಮಾರು ಒಂದು 2-3 ದಿನಗಳ ಆದ್ಮೇಲೆ ಮತ್ತೆ ಪಿಂಚಣಿ ಹಣ ಸ್ಟಾಪ್ ಆಗಿತ್ತು ಸ್ನೇಹಿತರೆ. ನಂತರ ಪಿಂಚಣಿ ಹಣ ಜಮಾ ಆಗ್ತಾ ಇದ್ದಿಲ್ಲ. ಮತ್ತೆ ಈ ಮಂಗಳವಾರದಿಂದ ಪಿಂಚಣಿ ಹಣ ಜಮಾ ಆಗ್ತಾ ಇದೆ, ಬಟ್ ಪೂರ್ಣ ಪ್ರಮಾಣದಲ್ಲಿ ಜಮಾ ಆಗ್ತಾ ಇಲ್ಲ. ಅಲ್ಲಲ್ಲಿ ಕೆಲವೊಂದಿಷ್ಟು ಕಮೆಂಟ್ಗಳು ಕೂಡ ಮಾತ್ರ ಬರ್ತಾ ಇದಾವೆ ಸ್ನೇಹಿತರೆ ಪಿಂಚಣಿ ಹಣ ಜಮಾ ಆಗಿರೋ ಬಗ್ಗೆ. ನಿನ್ನೆನೂ ಕೂಡ ತಮಗೆ ಪ್ರೂಫ್ ಅನ್ನು ಕೂಡ ತಿಳಿಸ್ಕೊಟ್ಟಿದ್ದೆ ಪಿಂಚಣಿ ಹಣ ಜಮಾ ಆಗಿರೋ ಬಗ್ಗೆ. ಇನ್ನು ಧಾರವಾಡ ಜಿಲ್ಲೆಯ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಿರೋ ಬಗ್ಗೆ, ಅದ್ರ ಬಗ್ಗೆ ಕೂಡ ಏನು ಅಂಗವಿಕಲರ ಪಿಂಚಣಿ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದೆ ಸ್ನೇಹಿತರೆ ವಿತ್ ಪ್ರೂಫ್. ಏನು DBT ಕರ್ನಾಟಕದ ಏನು ಆ್ಯಪ್ ಇದೆ ಅದರಲ್ಲಿರುವಂತಹ ಸ್ಕ್ರೀನ್ ಶಾಟ್ ಕೂಡ ತಮಗೆ ತೋರಿಸ್ಕೊಟ್ಟಿದ್ದೆ ಕಳೆದ ಒಂದು ವಿಡಿಯೋದಲ್ಲಿ. ನಿನ್ನೆನೂ ಕೂಡ ಮತ್ತೆ ಕೆಲವೊಂದಿಷ್ಟು ಕಮೆಂಟ್ಗಳು ಕೂಡ ಬಂದಿದ್ದಾವೆ ಸ್ನೇಹಿತರೆ. ಬೆಳಗಾವಿ ಜಿಲ್ಲೆಯ ಫಲಾನುಭವಿಗಳು ಕಮೆಂಟ್ ಗಳನ್ನ ಮಾಡಿದರೆ ಪಿಂಚಣಿ ಹಣ ಜಮಾ ಆಗಿದೆ ಅಂತ ಹೇಳಿ. ಸೊ ನಿಖರವಾಗಿ ಯಾವ ಪಿಂಚಣಿ ಜಮಾ ಆಗಿದೆ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ. ಬಟ್ ಪಿಂಚಣಿ ಹಣ ನಮಗೆ ಜಮಾ ಆಗಿದೆ, ನಿನ್ನೆ 800 ಪಿಂಚಣಿ ಜಮಾ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಕೊಪ್ಪಳ ಜಿಲ್ಲೆಯಿಂದನೂ ಕೂಡ ಕಮೆಂಟ್ಗಳು ಬಂದಿದ್ದಾವೆ ಸ್ನೇಹಿತರೆ. ಕೊಪ್ಪಳ ಜಿಲ್ಲೆ ವತಿಯಿಂದನೂ ಕೂಡ ನಿನ್ನೆ ಹಣ ಜಮಾ ಆಗಿರೋ ಬಗ್ಗೆ, ಅಂಗವಿಕಲರ ಪಿಂಚಣಿ ಹಣ ಜಮಾ ಆಗಿರೋ ಬಗ್ಗೆ ಕಮೆಂಟ್ಗಳು ಬಂದಿದ್ದಾವೆ. ಮತ್ತೆ ಗದಗ ಜಿಲ್ಲೆ ವತಿಯಿಂದನೂ ಕೂಡ ನಿನ್ನೆ ಕಮೆಂಟ್ ಬಂದಿದೆ ಸ್ನೇಹಿತರೆ. ಈ ಒಂದು ಜಿಲ್ಲೆಯವರು ಇದ್ರೆ ಮತ್ತೆ ಅಡಿಷನಲ್ ಆಗಿ ಬೇರೆಯವರಿಗೆ ಹಣ ಜಮಾ ಆಗಿದ್ರೆ ತಾವು ಸತತ ವೆರಿಫಿಕೇಶನ್ ಅನ್ನು ಮಾಡ್ಕೊಂಡು ಹಣ ಜಮಾ ಆಗಿದ್ರೆ ಆ ಕಮೆಂಟ್ ಅನ್ನ ಮಾಡಿ ಮಾಹಿತಿಯನ್ನ ಒದಗಿಸ್ಕೊಡಿ ಸ್ನೇಹಿತರೆ. ಒಟ್ಟಾರೆಯಾಗಿ ಇವತ್ತು ಪಿಂಚಣಿ ಮಾರ್ಚ್ ತಿಂಗಳ ಪಿಂಚಣಿ ಹಣವನ್ನ ಜಮಾ ಮಾಡ್ಲಿಕ್ಕೆ ಇನ್ನು ಕೇವಲ 2 ದಿನಗಳು ಉಳಿದ ಸ್ನೇಹಿತರೆ. ಸೊ ಜಮಾ ಮಾಡಿದ್ರೆ ಇವತ್ತು ಮತ್ತು ಗುರುವಾರ ಮತ್ತು ಶುಕ್ರವಾರ 2 ದಿನಗಳ ಕಾಲಾವಕಾಶ ಇದೆ ಸ್ನೇಹಿತರೆ. ಸೊ ಇವತ್ತು ನಾಳೆ ಜಮಾ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಶನಿವಾರದಂದು
ಸೊ ಬ್ಯಾಂಕ್ ಹಾಲಿಡೇಸ್ ಕೂಡ ಇರುತ್ತೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಆಗಿ ಇವತ್ತೇ ಕಾಲಾವಕಾಶ ಇದೆ. ಸೊ ಜಮಾ ಆದ್ರೆ ಇವತ್ತೇ ಪೂರ್ಣ ಪ್ರಮಾಣದಲ್ಲಿ ಹಣ ಜಮಾ ಆಗ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಆ ಮುಂದಿನ ತಿಂಗಳು ಹಣ ಜಮಾವಣೆ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಅದರಲ್ಲೂ ಕೂಡ ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದಾವೆ. ರಾಜ್ಯದಲ್ಲಿ ಯಾರೆಲ್ಲ ಅನಧಿಕೃತವಾಗಿ ದಾಖಲೆಗಳನ್ನ ನೀಡೋದ್ರ ಮೂಲಕ ಪಿಂಚಣಿಯನ್ನ ಪಡಿತಾ ಇದ್ದಾರೆ, ಸೊ ಅಂತವರೊಂದು ಪಿಂಚಣಿ ಕೂಡ ರದ್ದು ಮಾಡಿದ್ದಾರೆ. ಒಂದ್ಸತ್ತ ತಮ್ಮ ಒಂದು ಪಿಂಚಣಿಯ ಅರ್ಜಿ ಸ್ಥಿತಿಯನ್ನ ಕೂಡ ತಾವು ಚೆಕ್ ಮಾಡ್ಕೊರಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಸುಮಾರು 23 ಲಕ್ಷ ಪಿಂಚಣಿದಾರರ ಪಿಂಚಣಿ ಹಣವನ್ನ ಈಗ ತಡೆ ಹಿಡಿದಿರೋ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ವರದಿ ಕೂಡ ಲಭ್ಯವಾಗ್ತಾ ಇದಾವೆ. ಯಾಕಂತ ಹೇಳಿದ್ರೆ ಕುಟುಂಬ ತಂತ್ರಾಂಶದಲ್ಲಿರುವಂತಹ ಮಾಹಿತಿ ಹಾಗೂ ಆಧಾರ್ ಕಾರ್ಡ್ ನಲ್ಲಿರುವಂತಹ ಮಾಹಿತಿಯ ಆಧಾರದ ಮೇಲೆ ಪಿಂಚಣಿ ಹಣ ಒಂದು ವೆರಿಫಿಕೇಶನ್ ಅನ್ನ ಮಾಡುವಂತಹ ಕಾರಣಕ್ಕಾಗಿ, ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ಕಾರಣಕ್ಕಾಗಿ ಬಹಳಷ್ಟು ಪಿಂಚಣಿದಾರರ ಪಿಂಚಣಿ ಹಣವನ್ನ ತಡೆ ಹಿಡಿದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಒಟ್ಟಾರೆಯಾಗಿ ತಮ್ಮ ಒಂದು ಪಿಂಚಣಿ ಸ್ಟೇಟಸ್ ಅನ್ನ ಕೂಡ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ತಾವು ಮೊಬೈಲ್ ನಲ್ಲಿ ಅದನ್ನ ಚೆಕ್ ಮಾಡ್ಕೋಬಹುದು. ಪಿಂಚಣಿ ಕುಟುಂಬ ತಂತ್ರಾಂಶದ ಮೂಲಕ ಅದರ ಬಗ್ಗೆ ಮಾಹಿತಿಯನ್ನ ಕೂಡ ತಾವು ಪಡ್ಕೋಬಹುದಾಗಿರುತ್ತೆ. ಅಥವಾ ತಾವು ತಮ್ಮ ಒಂದು ಹತ್ತಿರವಿರುವಂತಹ ಪಿಂಚಣಿ ಇಲಾಖೆಗೂ ಕೂಡ ಭೇಟಿ ಕೊಟ್ಟು, ತಹಶೀಲ್ದಾರ್ ಕಚೇರಿಯಲ್ಲಿ ಪಿಂಚಣಿ ಆಫೀಸಿಗೆ ಭೇಟಿ ಕೊಟ್ಟು ತಾವು ಮಾಹಿತಿಯನ್ನ ಪಡ್ಕೋಬಹುದು. ಸೊ ವೇಟ್ ಮಾಡೋಣ. ಇವತ್ತು ಪಿಂಚಣಿ ಹಣ ಮ್ಯಾಕ್ಸಿಮಮ್ ಆಗಿ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ. ಸೊ ಯಾರಿಗೆಲ್ಲ ಇವತ್ತು ಪಿಂಚಣಿ ಹಣ ಜಮಾ ಆಗುತ್ತೆ, ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಪಿಂಚಣಿ ಹಣ ಪಡೆದುಕೊಂಡಿರೋ ಬಗ್ಗೆ ಮಾಹಿತಿಯನ್ನ ಕೂಡ ಒದಗಿಸಿಕೊಡಿ ಸ್ನೇಹಿತರೆ. ನಿರಂತರವಾಗಿ ಪಿಂಚಣಿಗೆ ಸಂಬಂಧಪಟ್ಟಂತಹ ನಿರಂತರವಾದಂತಹ ಅಪ್ಡೇಟ್ ಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾನೆ ಬರ್ತಾ ಇದೀವಿ. ಈ ಬಾರಿ ಸ್ವಲ್ಪ ಪಿಂಚಣಿ ಹಣ ಜಮಾ ಆಗುವುದು ವಿಳಂಬವಾಗಿದೆ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ಮ್ಯಾಕ್ಸಿಮಮ್ ಆಗಿ 13ನೇ ತಾರೀಕು ಅಥವಾ 15ನೇ ತಾರೀಕಿನ ಒಳಗಾಗಿ ಪಿಂಚಣಿ ಜಮಾ ಆಗ್ಬಿಡ್ತಿತ್ತು. ಇನ್ನೂ ಕೂಡ ಕೆಲವೊಂದಿಷ್ಟು ಪಿಂಚಣಿದಾರರು ನಮಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣನೇ ಜಮಾ ಆಗಿಲ್ಲ ಅಂತೇಳಿ ಬಹಳಷ್ಟು ಕಮೆಂಟ್ಗಳು ಬರ್ತಾ ಇದಾವೆ. ಯಾರಿಗೆಲ್ಲ 2 ತಿಂಗಳದ್ದು ಪಿಂಚಣಿ ಪೆಂಡಿಂಗ್ ಉಳಿದಿದೆ, ಒಂದ್ಸತ ತಾವು ಅದನ್ನ ಮತ್ತೆ ತಮ್ಮ ಒಂದು ಅರ್ಜಿ ಸ್ಥಿತಿಯನ್ನ ಚೆಕ್ ಮಾಡ್ಕೊಂಡು ಸ್ನೇಹಿತರೆ, ಪಿಂಚಣಿ ಅರ್ಜಿ ಸ್ಥಿತಿ ಆಕ್ಟಿವ್ ಆಗಿದೆಯೋ ಇಲ್ಲ ಎಂಬುದರ ಬಗ್ಗೆ ಪರಿಶೀಲನೆಯನ್ನ ಮಾಡ್ಕೊರಿ. ಒಟ್ಟಾರೆಯಾಗಿ ಮತ್ತೆ ಇದ್ರ ಬಗ್ಗೆ ನಿರಂತರವಾಗಿ ಪಿಂಚಣಿ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆ ಇರುವಂತಹ ಕಾರಣಕ್ಕಾಗಿ ಪಿಂಚಣಿ ಹಣ ಡಿಲೇ ಆಗಿರೋ ಬಗ್ಗೆ ನಿನ್ನೆ ಕೆಲವೊಂದಿಷ್ಟು ಅಧಿಕಾರಿಗಳು ಅಂತ ಹೇಳಿದ್ರೆ ಪಿಂಚಣಿ ಇಲಾಖೆ ವತಿಯಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಈ ಬಾರಿ ಸ್ವಲ್ಪ ಜಮಾ ಆಗುವುದು ವಿಳಂಬವಾಗಿದೆ. ಮತ್ತು ಅದರಲ್ಲೂ ಕೂಡ ಪಿಂಚಣಿ ಪರಿಷ್ಕರಣೆ ಕೂಡ ನಡೀತಾ ಇದೆ, ಅಂಗವಿಕಲರ ಪಿಂಚಣಿ ಪರಿಷ್ಕರಣೆ ಕೂಡ ನಡೀತಾ ಇದೆ. ಸೊ ಆ ಒಂದು ಕಾರಣಕ್ಕಾಗಿ ಪಿಂಚಣಿ ಹಣ ಜಮಾ ಆಗುವುದು ವಿಳಂಬವಾಗಿದೆ ಎಂಬುದರ ಬಗ್ಗೆ ಕೂಡ ಕೆಲವೊಂದಿಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ. ಎಲ್ಲ ದಾಖಲೆಗಳು ಸರಿ ಇರುವಂತಹ ಫಲಾನುಭವಿಗಳಿಗೆ ಯಾವುದೇ ರೀತಿಯಂತಹ ಸಮಸ್ಯೆ ಇಲ್ಲದೆ ಪಿಂಚಣಿ ಹಣ ಜಮಾ ಮಾಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಕೂಡ ಈ 2-3 ದಿನಗಳ ಒಳಗಾಗಿ ಪೆಂಡಿಂಗ್ ಪಿಂಚಣಿ ಕ್ಲಿಯರ್ ಆಗುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನೋಡೋಣ ಸ್ನೇಹಿತರೆ, ವೇಟ್ ಮಾಡಿ. ಇವತ್ತು ಸಾಯಂಕಾಲದವರೆಗೆ ಪಿಂಚಣಿ ಹಣ ಜಮಾ ಆಯ್ತು ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಅನ್ನ ಮಾಡಿ ಮಾಹಿತಿಯನ್ನ ಒದಗಿಸಿಕೊಡಿ. ಮತ್ತೆ ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ಗಳು ಸಿಕ್ಕರೆ ಮತ್ತೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.